ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ, ಚಿಂದಿ ಆಗಿದ್ದೀರಾ, ಬೆಂಕಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ ಆಯಿತು, ನೆಕ್ಸ್ಟ್ ಸ್ಟೆಪ್ಪು ಇನ್ನು 5 ದಿನದಲ್ಲಿ KCT ಎಕ್ಸಾಮ್ ಬರಲಿಕ್ಕಿದೆ. ಸೊ ಆ ಟೈಮಲ್ಲಿ ತುಂಬ ಇಂಪಾರ್ಟೆಂಟಾಗಿ ಹಾಕಬೇಕಾದಂಥ ವಿಡಿಯೋ ಯಾವ್ದು ಗೊತ್ತಾ? ರ್ಯಾಂಕ್ ವರ್ಸಸ್ ಮಾರ್ಕ್ಸ್. ಹೌದು, ಯು ಆಲ್ ಗೆಸ್ಟ್ ಇಟ್ ರೈಟ್. ಸೊ ಈ ಒಂದು ವಿಡಿಯೋ ಮಾಡಿ ಅಕ್ಕ ಅಂತ ತುಂಬ ನನ್ನ ಸಬ್ಸ್ಕ್ರೈಬರ್ಸ್ ನಂತರ ಮೆಸೇಜ್ ಮಾಡ್ತಿದ್ರು, ಕೇಳ್ತಾ ಇದ್ರು. ಅದಕ್ಕೋಸ್ಕರನೇ ಇವತ್ತು ಆ ವಿಡಿಯೋನ ಬಿಡ್ತಾ ಇದ್ದೀನಿ. ನೀವೆಲ್ಲರೂ ನೋಡ್ಕೋಬೇಕಾಗತ್ತೆ. ವಿಡಿಯೋನ ಎಂಡ್ ತನಕ, ಲಾಸ್ಟ್ ಪಾಯಿಂಟ್ ತನಕ ನೋಡಿ. ಯಾಕಪ್ಪ ಅಂದರೆ ಅಲ್ಲೇ ಇರೋದು ಮಾರ್ಕ್ಸ್ ವರ್ಸಸ್ ರ್ಯಾಂಕ್. ಅದಕ್ಕಿಂತ ಮುಂಚೆ ಪ್ರಿವ್ಯೂವಲ್ಲಿ ಸ್ವಲ್ಪ ಸ್ಟೋರೀಸ್ ಎಲ್ಲ ಇದೆ. ಸ್ಟೋರೀಸ್ ಅಂದರೆ ಒಬ್ಬ ಸ್ಟೂಡೆಂಟ್ ಸ್ಟೋರಿ ಆಗಿರ್ಬೋದು, ಅದರಲ್ಲಿ ಪರ್ಸ್ನಲ್ ಸ್ಟೋರಿ ಆಗಿರ್ಬೋದು, ಅಥವಾ ಯಾವ ಥರ ಬೇಸಿಕ್ಕಿಂದ ಟಾಪ್ ಟು ಬಾಟಮ್ ನೀವು ವಿಡಿಯೋನ ನೋಡ್ಕೋಬೇಕಾಗತ್ತೆ ಎಂಡ್ ತನಕ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ಪಾಯಿಂಟ್ ಸ್ಕಿಪ್ ಮಾಡಿದ್ರೆ ನಿಮ್ಮ 10 ಮಾರ್ಕ್ಸ್ ಹೋದಂಗೆ. ಐ ಆಮ್ ನಾಟ್ ಜೋಕಿಂಗ್, ಬಿಕಾಸ್ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. KCT ಎಕ್ಸಾಮ್ ಬರೆಯುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ತಮ್ಮ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನ್ನೋ ಒಂದು ಅನಲೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌ KCT ರ್ಯಾಂಕ್ಸ್ ಆರ್ ಕ್ಯಾಲ್ಕುಲೇಟೆಡ್. ಅಕ್ಕ ನನ್ನ ರ್ಯಾಂಕ್ ಇಷ್ಟಿದೆ ಅಂದರೆ ನನ್ನ ಅಕ್ಕ ಎಷ್ಟು ತೆಗಿಬೇಕು ರ್ಯಾಂಕು KCTಲಿ? ಇಫ್ ಮೈ ಮಾರ್ಕ್ಸ್ ಇಸ್ 260+, ಅಥವಾ ನನ್ನ ಮಾರ್ಕ್ಸು 230 ಇದೆ, 220 ಇದೆ, ಎಲ್ಲದನ್ನು ತಿಳಿಸ್ತೀನಿ ಕಂಡ್ರು. ಎಂಡ್ ತನಕ ಪ್ರತಿಯೊಂದು ರ್ಯಾಂಕು, ಪ್ರತಿಯೊಂದು ಮಾರ್ಕ್ಸು, ಬೋರ್ಡ್ ಮಾರ್ಕ್ಸಿಗೆ ಎಷ್ಟೊಂದು ರ್ಯಾಂಕ್ ಬರುತ್ತೆ ಅಂತಲೂ ತಿಳಿಸ್ತೀನಿ. ಯಾವುದೇ ಭಯ ಬೇಡ, ಕನ್ಫ್ಯೂಷನ್ ಬೇಡ. ನಾನು ಹೇಳೋದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ ಸಾಕು. ಫ್ಯಾಕ್ಟರ್ಸ್ ಟು ಕನ್ಸಿಡರಿಂಗ್ KCT ರ್ಯಾಂಕ್ ಅಂದರೆ ಏನೆಲ್ಲ ಫ್ಯಾಕ್ಟರ್ಸ್ ಕನ್ಸಿಡರ್ ಆಗ್ತಿದೆ ನಿಮ್ಮ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡೋದಲ್ಲಿ ಅಂತ. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ, ಪ್ರತಿ ಸಲ 200K ಅಂದರೆ 2 ಲಕ್ಷ ಜನ ಏನಾಗುತ್ತೆ ಈ KCT ಅನ್ನೋ ಎಕ್ಸಾಮ್ ಬರೀತಾರೆ. ಅದರಲ್ಲಿ ಎಷ್ಟು ಜನ ಫ್ರ್ಯಾಂಕ್ಲಿ ರೆಡಿ ಆಗಿರ್ತಾರೆ ಗೊತ್ತಾ ಎಕ್ಸಾಮ್ಗೆ? ನಾನು ಜೋಕ್ ಮಾಡ್ತಿಲ್ಲ, ಕಿಡಿಂಗ್ ಮಾಡ್ತಿಲ್ಲ, ಸೀರಿಯಸ್ ಆಗಿ 20,000 ಜನ ಮಾತ್ರ ಸರಿಯಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ. ನಿಜ ಹೇಳ್ತಿದ್ದೀನಿ. ಹಾಗಾದರೆ ಪಾಸಿಬಿಲಿಟಿ ತುಂಬ ಜಾಸ್ತಿ ಇದೆ ದ್ಯಾಟ್ ಯು ಗೆಟಿಂಗ್ ಇನ್ ಟು ದ ಟಾಪ್ ಯೂನಿವರ್ಸಿಟಿ ಅಥವಾ ಟಾಪ್ ಕಾಲೇಜಸ್ ಇನ್ ಕರ್ನಾಟಕ. ಅರ್ಥ ಮಾಡ್ಕೊಳ್ಳಿ. ಇವಾಗ ಎಷ್ಟು ದಿನಾಂಕ? ಇವತ್ತು 13, 14, 15, 16, 17 ಎಷ್ಟು ದಿನ ಇದೆ ಇನ್ನು? 4 to 5 ಅಷ್ಟೇ ಅಲ್ವಾ ದಿನ ಇರೋದು. ಇಷ್ಟರಲ್ಲಿ ಓದಿದ್ರೆ ನೀವು ಆ 20,000ದಲ್ಲಿ ನೀವು ಒಬ್ಬರಾದರೆ ಟಾಪ್ ಕಾಲೇಜ್ ಸಿಗುತ್ತೆ ಕಂಡ್ರು. ಅಟ್ಲೀಸ್ಟ್ ರಿವಿಷನ್ ಆದರೂ ಮಾಡಿ. ಕೆಲವೊಬ್ಬರು ಕಮೆಂಟಲ್ಲೂ ಹೇಳ್ತಾರೆ, ಅಕ್ಕ ಏನೂ ಓದಿಲ್ಲ ನಾನು. ಯಾಕೆ? ಇದು ಒಂದೇ ಸಲ ಬರೋದು ಎಕ್ಸಾಮ್ ನಿಮ್ಮ ಲೈಫಲ್ಲಿ. ಆ ಥರ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ನೆಕ್ಸ್ಟ್, ಹೈಯರ್ ಸ್ಕೋರ್ ಇನ್ ಎಕ್ಸಾಮ್ ಹೇಗಿರುತ್ತೆ ಅಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಈ ಹೈ ಸ್ಕೋರನ್ನು ಹೇಗೆ ಕನ್ಸಿಡರ್ ಮಾಡ್ತಾರಕ್ಕ ಅಂತಂದರೆ ಅದು ಬೇಸ್ ಆಗೋದು ಡಿಫಿಕಲ್ಟಿ ಆಫ್ ಕ್ವಶನ್ ಪೇಪರ್ ಎಷ್ಟು ಕಷ್ಟ ಇರುತ್ತೆ ಅದರ ಮೇಲ್ಕೆ. ಇದೆಲ್ಲ ಏನು ಗೊತ್ತಾ? ಬೇಸಿಕ್ಸು. ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ಮಾತ್ರ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಮಾರ್ಕ್ಸ್ ಸ್ಕೋರ್ಡ್ ಇನ್ ಸಬ್ಜೆಕ್ಟ್, ಇದು ಕೂಡ ಸಬ್ಜೆಕ್ಟ್ ವೈಸು. ಅಂದರೆ ಎಕ್ಸಾಂಪಲ್ ಇಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ. ಸೊ PCM ಕನ್ಸಿಡರ್ ಮಾಡಬಹುದು ಅಥವಾ PCB ಕನ್ಸಿಡರ್ ಮಾಡ್ತಾರೆ. ಸೊ ಈ ಥರ, ಅಥವಾ ಇಂಜಿನಿಯರಿಂಗ್ ಆರ್ ಮೆಡಿಕಲ್ ಅಂತ ಇರೋವಾಗ PCB ಅಂತ ತಾನೇ ಕನ್ಸಿಡರ್ ಮಾಡೋದು. ಓಕೆ, ಸೊ ಮಾರ್ಕ್ಸ್ ಯಾವ ಥರ ಸಬ್ಜೆಕ್ಟ್ ವೈಸು ಡಿಪೆಂಡ್ ಆಗಿರುತ್ತೆ. ನಿಮ್ಮ ಬೋರ್ಡ್ಸ್ ಮಾರ್ಕ್ಸ್ ಮೇಲೂ ಕನ್ಸಿಡರ್. ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಡಿಫಿಕಲ್ಟಿ, ಎಷ್ಟು ಕಷ್ಟ ಇರುತ್ತೆ ಕ್ವಶನ್ ಪೇಪರ್, ಅದ್ರ ಪ್ರಕಾರ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಇಷ್ಟು ನಿಮಗೆ ಇಷ್ಟೊಂದು ಪಾಯಿಂಟ್ಸು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಈಗ ಮಕ್ಕಳೇ ಇರೋದು ಇಂಪಾರ್ಟೆಂಟ್ ಪಾಯಿಂಟು. KCT ರ್ಯಾಂಕ್ ಇಸ್ ಈಕ್ವಲ್ ಟು 50% ಆಫ್ ಯೋರ್ PCM ಮಾರ್ಕ್ಸ್ ಇನ್ PU ಬೋರ್ಡ್ ಪ್ಲಸ್ 50% ಆಫ್ PCM ಇನ್ ಮಾರ್ಕ್ಸ್ ಇನ್ KCT. ನೋಡಿ, ಇದು 2 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಟ್ ಗೊತ್ತಿಲ್ಲದೆ ಇರೋರು ನೋಡಿ 50-50 ಕನ್ಸಿಡರ್ ಆಗೋದು. 50% ಇಲ್ಲಿ, 50% ಅಲ್ಲಿ. PU ಬೋರ್ಡಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇದೊಂದು ಸ್ಟೂಡೆಂಟ್ ಮಾರ್ಕ್ಸ್ ಅಂದ್ಕೊಳ್ಳೋಣ 298. ಅವನು CETಲಿ 50 ಅಂದರೆ ಟಾಪರ್ ಸ್ಕೋರ್. ಇದು ಇಷ್ಟೊಂದು ಬಂದಿದೆ ಅಂದರೆ 50% ಆಫ್ ಇದು ತೆಗೆದಿದ್ದಾರೆ. ಇದ್ರ 50% ತೆಗೆದ್ರೆ ಮಾತ್ರ ಏನಾಗುತ್ತೆ, ನಿಮ್ಮ ಬೋರ್ಡ್ ಮಾರ್ಕ್ಸು ಮತ್ತು ನಿಮ್ಮ CET ಎರಡದ್ದು ಪ್ಲಸ್ ಮಾಡಿ ನಿಮ್ಮ ಸ್ಕೋರನ್ನು ಕೊಡ್ತಾರೆ. ಅದು ಹೇಗೆ ಅಂತ ಪರ್ಟಿಕ್ಯುಲರ್ ಆಗಿ ತೋರಿಸ್ತೀನಿ ಬನ್ನಿ.
ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ದೀರಾ ಇಷ್ಟೊಂದು ಪರ್ಸೆಂಟ್ ಆಗಿರುತ್ತೆ ಅದು ಆ ವ್ಯಕ್ತಿದು. ಸೊ ಅದನ್ನು ಆ್ಯಡಪ್ ಮಾಡಿದ್ರೆ 96.2 ಇಸ್ ಇಸ್ KSTT ರ್ಯಾಂಕ್. ಇಫ್ ಯು ಅಸ್ಯೂಮ್ ದಿಸ್ ಇಸ್ ಟಾಪ್ 1 ರ್ಯಾಂಕ್. ಎಕ್ಸಾಂಪಲ್ ಇದು ರ್ಯಾಂಕ್ 1 ಆಗಿದ್ರೆ ಅವ್ನ ಪರ್ಸೆಂಟೇಜು ಎಷ್ಟು ಇಷ್ಟಿರುತ್ತೆ ಅಂತ ಅಂದ್ಕೊಳ್ತೀವಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣವಾ? ಎಸ್, ಜೋಶ್ ಇದೆ ಅಲ್ವಾ ಮಕ್ಕಳೇ ಈ ವಿಡಿಯೋ ನೋಡೋದಕ್ಕೆ? ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿತ್ತು, ಪ್ರತಿಯೊಬ್ಬರಿಗೂ ಬೇಕಾಗಿತ್ತು. ಬನ್ನಿ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಮಕ್ಕಳೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2020 ಇದು. ಸೊ ಏನಾಗಿತ್ತು ಅಂದರೆ ಅವನು PCM ಸ್ಕೋರು 299, CETಲಿ 138, ಅದು ಟೋಟಲ್ ಮಾಡ್ಕೊಳ್ಳಿ, ಇದು ಎಲ್ಲ. ಸೊ ಅವ್ನ ರ್ಯಾಂಕ್ ಬಂದಿದ್ದು 452. ನೋಡಿ, ಈ ಥರ ರ್ಯಾಂಕ್ ನೀವು ತೆಗಿಬೇಕಾಗತ್ತೆ. PCMಲ್ಲಿ 299, ಅದು ಆ್ಯಕ್ಚುಲಿ ಪಾಸಿಬಿಲಿಟಿ ತುಂಬ ಕಡಿಮೆ. 300ಅಲ್ಲಿ ಯು ಟೇಕಿಂಗ್ 299 ಬೇಡ, ಅಟ್ಲೀಸ್ಟ್ 290 ಪ್ಲಸ್ ತೆಗೆದಿದ್ರೆ ಆದರೂ ಫೈನ್, ನಿಮ್ಮ ರ್ಯಾಂಕ್ 500 ಒಳಗಡೆ ಬರುತ್ತೆ. ಇವಾಗ ಸ್ವಲ್ಪ ಐಡಿಯಾ ಬಂತು ಅನ್ಕೋತೀನಿ. ಸೊ 500 ಇವಾಗ ತುಂಬ ಎಕ್ಸ್ಟ್ರೀಮ್ ಟಾಪರ್ಸ್ ಇರ್ತಾರೆ ನನ್ನ ಬ್ಯಾಚಲ್ಲಿ ಕೂಡ, 290 ಪ್ಲಸ್ ತೆಗೆದವರು. ಸೊ 291 ಇದ್ದವರು ಇದ್ದಾರೆ. ಸೊ ದಟ್ ನಿಮ್ಮ ರ್ಯಾಂಕ್ ಅಂಡರ್ 500 ಬರುವಂತಹ ಚಾನ್ಸಸ್ ಇದೆ. ಬಟ್ CETಲಿ ಯು ಶುಡ್ ಸ್ಕೋರ್ 138, 120 ಪ್ಲಸ್ ಈ ರೇಂಜಲ್ಲಿ ಬಂದರೆ, ಯಾಕೆ 1000 ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ ಅಂತ ಹೇಳೋಣ. ಇವಾಗ ಅಸಲಿ ಮಜಾ ಇದೆ ನೋಡಿ. PCM ಮಾರ್ಕ್ಸು, KCT ಮಾರ್ಕ್ಸು, KCT ರ್ಯಾಂಕು 299 ತೆಗೆದು 165 ಮಾರ್ಕ್ಸ್ ತೆಗೆದ್ರೆ ಫಸ್ಟ್ ರ್ಯಾಂಕ್. ಎಕ್ಸಾಂಪಲ್ ಲಾಸ್ಟ್ ಇಯರ್ ಇದ್ದಿದ್ದು. ಆಮೇಲೆ ಟಾಪ್ 5 ರ್ಯಾಂಕ್ ತನಕ ಬರೋದು 160 ಸ್ಕೋರ್ ಮಾಡಿದ್ರೆ ಮಾತ್ರ CETಲಿ, ಅಂದರೆ 293 ಇನ್ ಬೋರ್ಡ್ಸ್, ಈ ಕಡೆದು ಬೋರ್ಡ್ಸಲ್ಲಿ. ಸೊ ಇವಾಗ 280 ರೇಂಜಲ್ಲಿ ಸ್ಕೋರ್ ಮಾಡಿದ್ರೆ ಯುವರ್ CET ಶುಡ್ ಬಿ 150 ಆ್ಯಂಡ್ ರ್ಯಾಂಕ್ 100 ಒಳಗಡೆ ಬರುತ್ತೆ. 275 ಸ್ಕೋರ್ ಮಾಡಿದ್ರೆ 100ಇಂದ 500 ಒಳಗಡೆ ನಿಮ್ಮ ರ್ಯಾಂಕು ಬರುತ್ತೆ. ಇಲ್ಲಿ ಅಷ್ಟೇನಾಕ ಅಂತ ಕೇಳಿದ್ರೆ, ಇಲ್ಲಿ 260 ಅಲ್ಲಿ ಸ್ಕೋರ್ ಮಾಡಿದ್ರೆ ನೀವು ಹೋಪ್ಸ್ ಲೂಸ್ ಮಾಡಬೇಡಿ. 1000ದಿಂದ 4000 ರ್ಯಾಂಕ್ ತೆಗಿಬಹುದು ವಿತ್ CET ರ್ಯಾಂಕ್ ಆಫ್ 130. ನೆಕ್ಸ್ಟ್ 245, 250 ಅಂದರೆ 10,000 ಒಳಗಡೆ ರ್ಯಾಂಕು ತೆಗಿಬಹುದು ಅಕ್ಕ, ಆದರೆ 110 ಆ ರೇಂಜಲ್ಲಿ. ನೆಕ್ಸ್ಟ್ 190 ಈ ರೇಂಜಲ್ಲಿ ನಾವು CET ತೆಗೆದಿದ್ರೆ ನಮ್ಮ ಮಾರ್ಕ್ಸು ಬರೋದು 17,000 ರ್ಯಾಂಕ್, 15,000 ರ್ಯಾಂಕ್ ಒಳಗಡೆ ಅಕ್ಕ. ಮುಂದ್ಗಡೆ ಇದು 10,000 ತುಂಬ ಜನ ಏಮ್ ಮಾಡ್ಕೊಳ್ಳಿ, ಯಾಕಂದರೆ 10,000 ಅಂದರೆ ಟಾಪ್ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ನಿಮಗೆ ಬೆಂಗಳೂರಲ್ಲೇ. ತುಂಬ ಅಂದರೆ ನಿಮಗೆ ನಾನು ಹೇಳ್ತಿರೋದು CS ಮಾತ್ರ ಅಲ್ಲ, ದರ್ ಆರ್ ಎಲೆಕ್ಟ್ರಾನಿಕ್ ಫೀಲ್ಡ್, ತುಂಬ IT ಫೀಲ್ಡ್ ಇದೆ, ಅದರಲ್ಲೆಲ್ಲ ಸಿಗುತ್ತೆ, ನೋ ವರೀಸ್. ಮುಂದೆ 210, 220 ಅಂದರೆ 80, 90 ರೇಂಜಲ್ಲಿ ಸ್ಕೋರ್ ಮಾಡಿದ್ರೆ 20,000. 200ಇಂದ 210 ಸ್ಕೋರ್ ಮಾಡಿದ್ರು ನೀವು ಹೋಪ್ಸ್ ಕಳಿಯೋಕ್ಕಿಲ್ಲ. 300ಅಲ್ಲಿ ಇಷ್ಟು ಸ್ಕೋರ್ ಮಾಡಿದ್ರು ನೀವು 70-80 ತೆಗೆದು 20,000 ಇಲ್ಲಾಂದರೆ 25,000 ಇಷ್ಟೊಂದು ಸ್ಕೋರ್ ಮಾಡೋ ಪಾಸಿಬಿಲಿಟಿ ಇದೆ ಅಕಾರ್ಡಿಂಗ್ ಟು ಮೈ ಅಸಂಪ್ಷನ್ ಅಂತ ಹೇಳ್ತಾ. ಸೊ ಇಷ್ಟೆಲ್ಲ ನಿಮಗೆ ಅರ್ಥ ಆಯಿತು ಪಾಯಿಂಟ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ, ಅಂದರೆ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ಗೈಸ್, ನೀವೆಲ್ಲರೂ ವಿಡಿಯೋ ನೋಡಿದ್ರಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಹಿಟ್ ಮಾಡಿ. ಇದೇ ರೀತಿ ಹೊಸ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿ ಸಪೋರ್ಟ್ಗಾಗಿ. 950 ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೇನು 40-50 ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಚಾನಲ್ಲು 1,000 ಸಬ್ಸ್ಕ್ರೈಬರ್ ಹಿಟ್ ಆದರೆ ಒಂದು Q&A ಮಾಡ್ತೀನಿ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಧನ್ಯವಾದಗಳು.